ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಯೇಸು ಕ್ರಿಸ್ತನ ಪ್ರೀತಿಯ ಬಗ್ಗೆ ಸ್ವಲ್ಪ ಯೋಚಿಸೋಣ. ಯೇಸು ಕ್ರಿಸ್ತನು ದೇವರ ಮಗನು. ಆತನು ನಮ್ಮನ್ನು ಪ್ರೀತಿಸಿದನು. ನಾವು ಪಾಪಿಗಳಾಗಿದ್ದರೂ ಆತನು ನಮಗಾಗಿ ತನ್ನ ಜೀವವನ್ನೇ ಕೊಟ್ಟನು. ಬೈಬಲ್ ಹೀಗೆ ಹೇಳುತ್ತೆ, ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದನು, ತನ್ನ ಏಕೈಕ ಮಗನನ್ನು ಕೊಟ್ಟನು ಅಂತ. ಯೇಸುವಿನ ಜೀವನದ ನಮಗೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ಆತನು ವಿನಯಶೀಲನು, ದಯೆ, ಪ್ರೀತಿ, ಕರುಣೆ ಉಳ್ಳವನು, ಕ್ಷಮಿಸುವ ಸ್ವಭಾವವನ್ನು ಹೊಂದಿದವನು. ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ. ನಾವು ಸಹ ಯೇಸುವಿನಂತೆ ಬದುಕಿ ಈ ಲೋಕದಲ್ಲಿ ತೋರಿಸಬೇಕು. ಪ್ರೀತಿ ಮಾಡಬೇಕು, ಕ್ಷಮಿಸಬೇಕು, ಸಹಾಯ ಮಾಡಬೇಕು. ನಮ್ಮ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನಂತೆ. ಅಂದರೆ ನಮ್ಮ ಜೀವನದ ಸರಿದಾರಿ ಯೇಸು. ಆತನು ನಮಗೆ ಮಾದರಿಯಾಗಿದ್ದಾನೆ. ಆತನು ನಮಗೆ ಮಾದರಿ ಜೀವನವನ್ನು ತೋರಿಸಿದ್ದಾನೆ. ನಾವು ಸಮಸ್ಯೆಗಳಲ್ಲಿ ಇದ್ದಾಗ ಯೇಸುವೆ ನಮಗೆ ಸಹಾಯಕನು. ಯೇಸುವಿನ ಕಡೆಗೆ ನಾವು ಹೋಗಬಹುದು. ನೋವಿನಲ್ಲಿದ್ದಾಗ ಆತನು ನಮಗೆ ಸಹಾಯ ಮಾಡುತ್ತಾನೆ. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವ ದೇವರಲ್ಲ, ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಆತನು ನಮ್ಮ ಸ್ನೇಹಿತನು, ನಮ್ಮ ರಕ್ಷಕನು. ಕೊನೆಯಲ್ಲಿ ನಾವು ಒಂದು ವಿಷಯ